ಸರ್ ಈಗ ಕೇಸ್ ಯಾವತ್ತಿದ್ರೂ A1 ಇಂದನೇ ಶುರುವಾಗೋದು. ಸೊ A1 ತಪ್ಪು ಮಾಡಿದ್ದಾರೆ, ಅವ್ರ ಬ್ಯಾಕ್ ಸೈಡ್ ಎಲ್ಲರೂ ಬರ್ತಾರೆ ಅಂತ. ಪವಿತ್ರ ಅವ್ರ ತಪ್ಪು ಏನಿದೆ ಈ ಕೇಸಲ್ಲಿ? ಇಲ್ಲ, ಕೇಸ್ ಯಾವತ್ತು A1 ಇಂದ ಶುರುವಾಗಲ್ಲ. ಯಾರು ತಪ್ಪು ಮಾಡಿರ್ತಾರೆ ಅವರಿಂದ ಶುರುವಾಗತ್ತೆ. ಓಕೆ, ಹೇಗೆ ಅದು? ಅಲ್ಲ, ಅದು ಹಾಗೆ ಕೇಸು. ಯಾವ್ದಾವ್ದು ಒಂದು ಕ್ರಿಮಿನಲ್ ಕೇಸ್ ಆಗ್ಬೇಕಂದ್ರೆ ಫಸ್ಟ್ ಮೋಟಿವೇಶನ್ ಇರಬೇಕು, ಪ್ರಿಪ್ರೇಷನ್ ಇರಬೇಕು, ಈ ತರ ಕಾನ್ಸ್ಪಿರಸಿ ಈ ತರ ಎಲ್ಲ ಇರಬೇಕು. ಇಲ್ಲಿ ಆತರ ಇಲ್ಲಿ A1 ಇಂದ ಅಂದ್ರೆ A1 ಮಾಡಿದಾರೆ ಅಷ್ಟೇ. ಇಟ್ಸ್ ಲೈಕ್ ಎ ಬ್ರಿಡ್ಜ್. ಪವಿತ್ರನ ಏನ್ ಮಾಡಿದ್ದಾರೆ, ಈ ಕೇಸನ್ನ ಆಕೆಯಿಂದ ಕ್ರಿಯೇಟ್ ಆಯ್ತು ಅನ್ನೋ ತರ ಪವಿತ್ರನ ಇದರಲ್ಲಿ ಒಂಥರ ಇಂಪ್ಲಿಕೇಟ್ ಮಾಡಿದ್ದಾರೆ, ಪವಿತ್ರನ ಇದರಲ್ಲಿ ಸೇರಿಸಿದ್ದಾರೆ, ಇಂಟೆನ್ಷನ್ಲಿ ಒಂಥರ ಬ್ರಿಡ್ಜ್ ಮಾಡಿದ್ದಾರೆ ಪವಿತ್ರ ಶಿ ಇಸ್ ನಾಟ್ ಅಟ್ ಆಲ್ ಇನ್ವಾಲ್ವ್ಡ್ ಇನ್ ದಿಸ್ ಕೇಸ್. ಆಕೆ ಶಿ ಇಸ್ ಇನ್ನಸೆಂಟ್. ಆದ್ರೂ ಕೂಡ ಈ ಕೇಸಲ್ಲಿ ಸೇರಿಸಿದ್ದಾರೆ. ಯಾಕಂದ್ರೆ ಯಾರೋ ಒಬ್ರು ಬೇಕಿತ್ತಲ್ಲ, ಯಾರೋ ಒಬ್ರು ಬೇಕಿದ್ದಾಗ ಈ ಕೇಸಲ್ಲಿ ಒಂಥರ ಸೇರಿಸ್ಕೊಳ್ತಾರೆ. ಸೊ ಹಾಗಾಗಿ ಪವಿತ್ರ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಮೆಟೀರಿಯಲ್ ಅವ್ರ ಚಾರ್ಜ್ ಶೀಟಲ್ಲೂ ಏನಿಲ್ಲ. ಕೆಲವೊಂದು ಅವ್ರು ಓರಲ್ ಆಗಿ ಕೆಲವೊಂದು ಅವ್ರದ್ದೇ ಆದ ಪೊಲೀಸ್ ಟೆಕ್ನಿಕಲ್ಲಿ ಕೆಲವೊಂದು ಎವಿಡೆನ್ಸ್ಗಳನ್ನ ಹೇಳ್ತಾರೆ, ಸರ್ಕಮ್ಸ್ಟೆನ್ಸ್ ಕೆಲವೊಂದು ವಿಟ್ನೆಸ್ಗಳು ಹೇಳ್ಬೋದೇ ವಿನಃ ಆದರೆ ಆ ವಿಟ್ನೆಸ್ಗಳಲ್ಲಿ ಕೂಡ ಪ್ರಾಪರ್ ಆಗಿಲ್ಲ. ಸೊ ಹಂಗಾಗಿ ಖಂಡಿತ ನಾನು ಒಪ್ಪೋಲ್ಲ. ಯಾಕಂದ್ರೆ A1 ಇಂದ ಕೇಸ್ ಪ್ರಾರಂಭ ಆಗತ್ತೆ ಅನ್ನೋದು ಖಂಡಿತ ದಟ್ಸ್ ನಾಟ್ ರೈಟ್. ಓಕೆ, ಅಂಡ್ ನೀವು ಹೇಳಿದ್ರಿ ಸರ್ ಇವಾಗ ತುರ್ಕಿದ್ದಾರೆ, ಬೇಕಂತ ಹೇಳಿ ಕೇಸಲ್ಲಿ ಅವ್ರನ್ನ ತುರ್ಕಿದ್ದಾರೆ ಅಂತ. ಈಗ ಯಾವುದೋ ಒಂದು ವ್ಯಕ್ತಿನ ರ್ಯಾಂಡಮ್ ಆಗಿ ಕೇಸೊಳಗೆ ತುರ್ಕಕ್ಕಾಗತ್ತಾ? ಹಂಗಂದ್ರೆ ಪೊಲೀಸ್ ಅವ್ರು ಏನು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ? ಅಲ್ಲ, ಪೊಲೀಸ್ನವ್ರು ಮಾಡೋ ಕೇಸೆಲ್ಲ ಕರೆಕ್ಟಾಗಿ ಇದ್ದಿದ್ರೆ ಇವತ್ತು ಜೈಲು ಬೆಂಗಳೂರು ಫುಲ್ಲು ಜೈಲಾಗಬೇಕಾಗಿತ್ತು. 1,000 ಕೇಸಲ್ಲಿ 1 ಕೇಸು ಅಥವಾ 2 ಕೇಸಿಗೆ ಶಿಕ್ಷೆ ಆಗಿದ್ರೆ ಹೆಚ್ಚೆಚ್ಚು. ಹಾಗಂತ ಅಂದ ಮಾತ್ರಕ್ಕೆ ಪೊಲೀಸ್ನವ್ರು ಮಾಡೋಕ್ಕೆ ಎಲ್ಲ ಕೇಸಲ್ಲೂ ಪನಿಷ್ಮೆಂಟ್ ಆಗುತ್ತೆ ಅಂತ ಅರ್ಥ ಅಲ್ಲ. ಪೊಲೀಸ್ನವ್ರು ಮಾಡೋ ಎಲ್ಲ ಕೇಸು ಹಾನೆಸ್ಟ್ ಆಗಿರುತ್ತೆ ಅಂತ ಅಲ್ಲ, ಅಥವಾ ಪೊಲೀಸ್ನವ್ರೇನು ದೇವಮಾನವರು ಏನಲ್ಲ ಅವರೆಲ್ಲ ಕಂಡುಹಿಡಿಯೋಕ್ಕೆ. ಸಮ್ಟೈಮ್ಸ್ ರೀಸೆಂಟಾಗಿ ಒಂದು ಕೇಸ್ ಆಯಿತು ನಿಮಗೆ ಉತ್ತರ ಕರ್ನಾಟಕದಲ್ಲಿ ಎಲ್ಲೋ ಒಂದು ಕಡೆ ಆಯಿತು. ಆಲ್ರೆಡಿ ಹೆಂಡ್ತಿನ ಸಾಯಿಸ್ಬಿಟ್ಟು ಅವನು ಹೆಂಡ್ತಿ ಸತ್ತೇ ಹೋಗಿದ್ದಾಳೆ ಅಂತೇಳಿ ಶಿಕ್ಷೆ ಕೂಡ ಕೊಟ್ಟು ಆಲ್ರೆಡಿ ಕೋರ್ಟ್ ಅವ್ನು ಜೈಲಲ್ಲಿದ್ದ. ಕೊನೆಗೆ ಒಂದು 3 ವರ್ಷನೋ 4 ವರ್ಷನೋ ಆದಮೇಲೆ ಅವಳು ಬದುಕಿದ್ದಾಳೆ ಅಂತ ಗೊತ್ತಾಗಿ ರೀಸೆಂಟ್ ಆಗಾಯ್ತು, ಒಂದು 6 months ಬ್ಯಾಕ್ ಗೊತ್ತಾಗಿ ಹೇಗೆ ಅವ್ನು ಆಚೆ ಬಿಡಿಸಿ ತಿರ್ಗಾ ಅದನ್ನ ಮಾಡಿದ್ರು. ಪೊಲೀಸ್ನವ್ರು ಅಷ್ಟರ ಮಟ್ಟಿಗೆ ಇನ್ವೆಸ್ಟಿಗೇಷನ್ ಮಾಡಿದ್ರು ಅಂಡ್ ಕೋರ್ಟ್ಗೆ ಆ ಥರ ಸಾಕ್ಷಿಗಳನ್ನ ಸೃಷ್ಟಿ ಮಾಡಿ ಕೊಟ್ಟಿದ್ರು. ಸೊ ಇವಾಗ ಇದರಲ್ಲಿ ಯಾರು ತಪ್ಪು ಅಂತ ಹೇಳಿದ್ರೆ ಹಂಗಾರೆ ಪೊಲೀಸ್ನವ್ರು ಮಾಡಿರೋ ಇನ್ವೆಸ್ಟಿಗೇಷನ್ ಪ್ರಾಪರ್ ಇದ್ರೆ ಹೆಂಡ್ತಿ ಎಲ್ಲಿಂದ ವಾಪಸ್ ಬರ್ತಿದ್ಲು? ಸೊ ಈ ತರ ಏನ್ ಬೇಕಾದ್ರೂ ಆಗಿರಬಹುದು. ಆಯ್ತಾ? ಅಂದ್ರೆ ಪವಿತ್ರ ಅವ್ರ ಕೇಸಲ್ಲೂ ಇದೇ ರೀತಿ ಆಗಿದೆ ಅಂತಾನ? ಅಂದ್ರೆ ಅವರ ಅವಶ್ಯಕತೆ ಇರ್ಲಿಲ್ಲ ಕೇಸಲ್ಲಿ, ಅವರು ಈ ಕೇಸಲ್ಲಿ ಇರ್ಲಿಲ್ಲ, ಬಟ್ ತುರ್ಕಿದ್ದಾರೆ. ಯಾಕೆ ಅಂದ್ರೆ ಈ ಕೇಸ್ನ ಸ್ಟ್ರಾಂಗ್ ಮಾಡ್ಬೇಕು ಅಂತಾನ? ಈ ಕೇಸನ್ನ ಅಲ್ಲ ಸೇರಿಸ್ಬೇಕು. ಯಾವ ಕಾರಣಕ್ಕೋಸ್ಕರ ಆಯ್ತು ಈ ಘಟನೆ ಅಂತ ಅನ್ನೋದಕ್ಕೆ ಕಾರಣ ಬೇಕಲ್ಲ, ಮೋಟಿವೇಶನ್ ಬೇಕಲ್ಲ, ಏನಂತ ಒಂದು ಕಾನ್ಸ್ಪಿರಸಿ ಬೇಕಲ್ಲ, ಅದಕ್ಕೆ ಎಲ್ಲಿಂದಾದ್ರೂ ಒಂದು ಸೃಷ್ಟಿ ಆಗ್ಬೇಕಲ್ಲ. ಆ ಸೃಷ್ಟಿನ ಪವಿತ್ರನ್ ಮಾಡಿದ್ದಾರೆ ಅಷ್ಟೇ. ಸರ್, ಸೃಷ್ಟಿನ ಪವಿತ್ರ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೃಷ್ಟಿನ ಪವಿತ್ರ ಹೆಸರಲ್ಲಿ ಪೊಲೀಸ್ನವ್ರು ಮಾಡಿದ್ದಾರೆ ಅಂತ. ಹಾಗಾದ್ರೆ ರೇಣುಕಾ ಸ್ವಾಮಿ ಪವಿತ್ರ ಅವರಿಗೆ ಮೆಸೇಜ್ ಮಾಡಿರೋದು, ಪವಿತ್ರ ಅವರು ದರ್ಶನ್ ಅವ್ರಿಗೆ ತೋರಿಸಿರೋದು, ದರ್ಶನ್ ಅವರು ಅಗ್ರೆಸಿವ್ ಆಗಿ ಅವನ್ನ ಕರ್ಕೊಂಡು ಬಂದು ಅವನಿಗೆ ಹೊಡೆದಿರೋದು. ಅಂಡ್ ನಾನು ಇದು ಕೇಳ್ತಾ ನೀವು ಎಲ್ಲಿಗೆ ಬರ್ತಾ ಇದ್ದೀರಾ ಗೊತ್ತು, ಇದಕ್ಕೆ ನಾನು ಕ್ಲೀನ್ ಆಗಿ ಕೇಳ್ತೀನಿ. ಅವ್ರನ್ನ ಕರ್ಕೊಂಡ್ ಬಂದು ಅಂದ್ರೆ ಶೆಡ್ ಕರ್ಕೊಂಡ್ ಬಂದು ನಾನು ಕರ್ಕೊಂಡ್ ಬಂದಿದ್ದೀನಿ ನೋಡು ಅಂತ ಹೇಳಿ ಪವಿತ್ರ ಅವ್ರಿಗೆ ತೋರಿಸಿ ಆದ್ರೆ ಎಕ್ಸಾಜೆಟ್ ಮಾಡಿರೋದು, ಇವ್ರು ಸ್ಲಿಪ್ಪರ್ ಅಲ್ಲಿ ಹೊಡೆದಿದ್ದಾರೆ ಅಂತ ಅನ್ನೋದು. ಹಾಗಾದ್ರೆ ಇದೆಲ್ಲ ಸುಳ್ಳ ಕಟ್ಟು ಕಥೆಗಳ? 100% ಅದು ನಾನು ಹೇಳ್ತೀನಿ ಕೇಳಿ. ಫಸ್ಟ್ ನಾನು ಹೇಳ್ತೀನಿ, ಐ ಡೋಂಟ್ ವಾಂಟ್ ಟು ಮೆನ್ಷನ್ ಇವನ್ ದರ್ಶನ್ ನೇಮ್. ಓಕೆ, ನಾನು ವೆರಿ ಕ್ಲಿಯರ್, ನಾನು ಸಿಂಪಲ್ ಆಗಿ ಹೇಳ್ತೀನಿ. ಪವಿತ್ರ ಅವರು ಫಸ್ಟ್ ಆಫ್ ಆಲ್ ಪವಿತ್ರ ಅವ್ರಿಗೆ ರೇಣುಕಾ ಸ್ವಾಮಿ ಮೆಸೇಜ್ ಮಾಡ್ದ ಅಂತ ಹೇಳ್ತಿರಲ್ಲ, ಇನ್ಸ್ಟಾಗ್ರಾಮಿಗೆ ಮೆಸೇಜ್ ಮಾಡಿದ್ದು ಕರೆಕ್ಟಾ? ಇವಾಗ ಇವತ್ತು ನಿಮಗೆ ಗೊತ್ತಿದೆ ಸೆಲೆಬ್ರಿಟೀಸು ಎಲ್ಲ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಪ್ರತಿಯೊಂದನ್ನು ಮೇಂಟೈನ್ ಮಾಡೋರು ಬೇರೆಯವರೇ. ಮ್ಯಾಕ್ಸಿಮಮ್ ಪೀಪಲ್ ಬೇರೆಯವರೇ ಮಾಡ್ತಾರೆ, ಇಲ್ಲ ಪಿ ಆರ್ ಒಗಳು ಇರ್ತಾರೆ, ಇನ್ಯಾರೋ. ಅದೇ ಥರ ಪವಿತ್ರ ಅದನ್ನ ಕೂಡ ಬೇರೆಯವರೇ ಮಾಡ್ತಾ ಇದ್ದಿತ್ತು. ಆಯ್ತಾ? ಬೇರೆಯವರೇ ಮಾಡಬೇಕಾದ್ರೆ ಪವಿತ್ರ ಅವರು ಅದನ್ನು ಯೂಸ್ ಹೇಗೆ ಮಾಡ್ದಂಗೆ ಆಗತ್ತೆ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಪವಿತ್ರ ಅವ್ರು ಮೆಸೇಜ್ ಮಾಡ್ತಾ 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 ಒಂದು ನಂಬರ್ ಕೊಡ್ತಾರೆ. ನಂಬರ್ ಕೊಟ್ಬಿಟ್ಟು ಆ ನಂಬರ್ಗೆ ಮೆಸೇಜ್ ಮಾಡಿ ನೆಗೆನ್ ಮೊಬೈಲ್ ಇದು ಪವಿತ್ರ ನಂಬರ್ ಅಂದ್ಕೊಂಡು ಚಾಟ್ ಮಾಡ್ತಾನೆ ಅನ್ನೋದು ಕಾನ್ಸೆಪ್ಟು. ಫಸ್ಟ್ ಆಫ್ ಆಲ್ ಕೊಟ್ಟಿರೋ ನಂಬರ್ ಪವಿತ್ರ ಅವ್ರದೇ ಅಲ್ಲ. ಇನ್ಸ್ಟಾಗ್ರಾಮ್ ಪವಿತ್ರನೇ ಯೂಸ್ ಮಾಡಿಲ್ಲ, ಅದನ್ನ ಯೂಸ್ ಮಾಡೋದು ಇನ್ಯಾರೋ. ದಟ್ ಈಸ್ ಒನ್ ಆಸ್ಪೆಕ್ಟ್. ಎರಡನೇ ಆಸ್ಪೆಕ್ಟ್, ಈ ಕೇಸಲ್ಲಿ ಎಲ್ಲರೂ ಏನು ಯಾವ ಥರ ಮಾಡ್ತಾ ಇದ್ದಾರೆ ಅಂದರೆ, ಆ ರೇಣುಕಾ ಸ್ವಾಮಿ ಡೆತ್ ಆದಂಥ ಒಬ್ಬ ಏನು ವ್ಯಕ್ತಿ ಇದ್ದಾನೆ, ಖಂಡಿತ ಅವ್ನು ಸಾವು ಆಗಬಾರ್ದಾಗಿತ್ತು, ಆಗಿದೆ. ಹಾಗಂತ ಆತ ಏನು ಹುತಾತ್ಮನೂ ಅಲ್ಲ ಅಥವಾ ಮಹಾತ್ಮನೂ ಅಲ್ಲ, ಹಂಗಂತ ನಾನು ಹೇಳ್ತಾ ಇಲ್ಲ, ಪೊಲೀಸ್ನವ್ರು ಹೇಳ್ತಾ ಇರೋದು. ಹೆಂಗಂದ್ರೆ ಪೊಲೀಸ್ನವ್ರ ಚಾರ್ಜ್ ಶೀಟ್ ಪ್ರಕಾರ ಅವನು ಎಲ್ಲ ಹೆಣ್ಮಕ್ಳುಗಳು ಕೆಟ್ಟದಾಗಿ ಮೆಸೇಜ್ ಕಳಿಸ್ತಿದ್ದ. ಅಂದ್ರೆ ಆತನಿಗೆ ಎಲ್ಲಾ ಹೆಣ್ಮಕ್ಳುಗಳನ್ನು ಕಾಮದ ದೃಷ್ಟಿಯಲ್ಲಿ ನೋಡ್ತಿದ್ದ. ಅಂತವನ್ನ ನಾನು ಇದು ಏನಂತ ನಾನು ಇವಾಗ ಅವ್ನು ಸಾವಾಗಿರ್ಬೋದು ಅಥವಾ ಒಬ್ಬ ಮನುಷ್ಯ ಸತ್ತೋಗ್ಬಿಟ್ರೆ ಹೇಗಿರ್ಬೇಕು ಅಂದ್ರೆ ಆ ಸಾವು, ಅಬ್ಬಾ ಎಂತ ಮಹಾನ್ ಭಾವನಪ್ಪ ಸತ್ತೋಗ್ಬಿಟ್ಟ ಅನ್ಬೇಕು, ಅಯ್ಯೋ ನನ್ನ ಮಗ ಸತ್ತಿದ್ದೇ ಒಳ್ಳೇದಾಯ್ತು ಅಂತ ಅನ್ನಂಗಿರಬಾರ್ದು ಅಲ್ವಾ? ಈಗ ನೀವು ಹೇಳಿ
ಆತನ ಸಾವು ಯಾರಿಂದ ಆಯಿತು ಹೇಗಾಯಿತು ನಂಗೆ ಗೊತ್ತಿಲ್ಲ. ಆದರೆ ಆ ರೇಣುಕಾ ಸ್ವಾಮಿಯಿಂದ ಹಲವಾರು ಜನ ಹೆಣ್ಮಕ್ಳುಗಳಿಗೆ ಇದೇ ಥರ ಮೆಸೇಜ್ ಕಳಿಸ್ತಾ ಇದ್ದ, ಹಲವಾರು ಜನ ಸೆಲೆಬ್ರಿಟಿಗೆ ಕಳಿಸ್ತಾ ಇದ್ದ ಅಂತ ಇದೇ ಚಾರ್ಜ್ ಶೀಟಲ್ಲಿ ಇದೆ. ಅದರಲ್ಲೇ ಯಾರೋ ಒಬ್ರು ಏನೋ ಮಾಡಿರಬಹುದು, ಏನೋ ಮಾಡಿರ್ಬೋದು, ಸರ್ಕಮ್ಸ್ಟೆನ್ಸ್ ಕ್ರಿಯೇಟ್ ಆಗಿರ್ಬೋದು. ಈಗ ನಾನು ನೀವು ಇಲ್ಲೇ ಇದ್ದೀವಿ, ಇಲ್ಲ ಅಕ್ಕಪಕ್ಕದಲ್ಲಿ ಏನೋ ಒಂದು ಘಟನೆ ನಡೆದ ತಕ್ಷಣ ನಾವಿಲ್ಲಿದ್ದೀವಿ, ನಾವು ಅಲ್ಲಿ ಪಾಸ್ ಆಗ್ತೀವಿ ಅಂತ ಅಂದ ಮಾತ್ರಕ್ಕೆ ನಾವೇ ಒಂದು ಅದಕ್ಕೆ ಮೋಟಿವೇಶನ್ ಆಗಿರಬೇಕು, ನಾವೇ ಅದಕ್ಕೆ ಒಂಥರ ಪ್ರಿಪ್ರೇಷನ್ ಮಾಡಿಕೊಂಡು ನಾವು ಅದಕ್ಕೆ ಕಾನ್ಸ್ಪಿರಸಿ ಮಾಡಿರಬೇಕು ಅನ್ನೋ ಥರ ಏನೋ ಒಂದು ತಾಳೆ ಆದರೆ, ಯಾಕಂದರೆ ಆತ ನಮಗೆ ಪರಿಚಯ ಇದ್ದು ಆತ ಡೆತ್ ಆಗಿ ಆತ ನನಗೇನೋ ಒಂದು ಏನೋ ಕಳಿಸಿ ಏನೋ ಮಾಡಿದ್ರೆ ನನ್ನ ಮೇಲೆ ಆ ಥರ ಒಂದು ಸೀನ್ ಏನಂತಕ್ಕೂ ಕ್ರಿಯೇಟ್ ಆಗಿದೆ. ಅಂದ್ರೆ ಜನ ಪವಿತ್ರ ಗೌಡ ಅವ್ರನ್ನ ಹೇಗೆ ಅನ್ಕೊಂಡಿದ್ದಾರೆ ಅಂತಂದ್ರೆ, ಇವರಿಂದಾನೇ ಹೋದ್ರು ದರ್ಶನ್ ಅವ್ರ ಜೈಲಿಗೆ, ಇವರಿಂದಾನೇ ಕೇಸ್ ಶುರುವಾಗಿದ್ದು, ಇವರಿಂದಾನೇ ಇದೆಲ್ಲ ಆಗ್ತಿರೋದು, ಅವ್ರ ಸಿನಿ ಕೆರಿಯರ್ಗೆ ಎಫೆಕ್ಟ್ ಆಯ್ತು ಅಂತ ಹೇಳಿ ಪವಿತ್ರ ಅವ್ರನ್ನ ದೂರ್ತಿದ್ದಾರೆ. ಅಂಡ್ ಅವರು ಯಾರು ರೇಣುಕಾ ಸ್ವಾಮಿ ಮಾಡಿರೋ ಮೆಸೇಜನ್ನ ಇಟ್ಕೊಂಡೋಗಿ ನೋಡಿ ನಂಗೆ ಹಿಂಗೆ ಮೆಸೇಜ್ ಮಾಡಿದ್ದಾರೆ ಅಂತ ಹೇಳಿ ತಗೊಂಡೋಗಿ ತೋರಿಸಿದ್ದಾರೆ. ಯಾಕೆ ಆ ಮೆಸೇಜ್ನ ಯಾಕೆ ತೋರಿಸ್ಬೇಕಿತ್ತು, ಏನ್ ಯಾರಿಗೂ ಮಾಡಲ್ವಾ ಅಂತ ಜನ ಮಾತಾಡ್ತಿದ್ದಾರೆ. ಅಂಡ್ ಇದ್ರ ಬಗ್ಗೆ ಏನ್ ಹೇಳ್ತಾರೆ, ಒಂದು ಅಂದ್ರೆ ನಿಮಗೆ ಈ ಕೇಸ್ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಿರುತ್ತೆ ಅಂತ. 100% ನಾನು ಹೇಳ್ತಾ ಇರೋದು, ಅವ್ರಿಗೆ ಫಸ್ಟ್ ಆಫ್ ಆಲ್ ಮೆಸೇಜೇ ಬಂದಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಹೌದು, ಅವ್ರು ಮಾಡೇ ಇಲ್ಲ ಅಂತ ಅಂದಮೇಲೆ ಅವ್ರಿಗೆ ಅದೇ ಏನೋ ತಾವು ಹೇಳಿದ್ರೆ ಅವ್ರಿಗೆ ಸೆಲೆಬ್ರಿಟಿಗೆ ತೋರಿಸೋಂಥ ಪ್ರಸಂಗ ಬರೋದಿಲ್ಲ. ಒಂದು. ಎರಡನೇದು, ಖಂಡಿತವಾಗಿಯೂ ನಾನು ಹೇಳ್ತಾ ಇದ್ದೀನಿ, ದರ್ಶನ್ ಅವರು ಅವ್ರಿಗೆ ಹೇಳೇ ಇಲ್ಲ. ಅದಕ್ಕೆ ಒಂದು ಉದಾಹರಣೆ ಇದೆ. ಚಾರ್ಜ್ ಶೀಟಲ್ಲಿ ಅದನ್ನು ಇನ್ವೆಸ್ಟಿಗೇಷನ್ ಹಾಕೇ ಇಲ್ಲ. ಯಾಕಂದರೆ ಆಲ್ಮೋಸ್ಟು ಈ ಇನ್ಸಿಡೆಂಟ್ ನಡೆಯೋದಕ್ಕೂ 1-2 ತಿಂಗಳು 3 ತಿಂಗಳು ಬ್ಯಾಕಲ್ಲಿ ದರ್ಶನ್ ಅವರು ಪವಿತ್ರ ಅವ್ರ ಜೊತೆಗೆ ಅಷ್ಟಾಗಿ ಮಾತಾಡಿಲ್ಲ. ಅವ್ರದ್ದು ಪ್ರೀವಿಯಸ್ ಕಾನ್ವರ್ಸೇಷನ್ ಬಗ್ಗೆ ಚಾರ್ಜ್ ಶೀಟಲ್ಲಿ ಯಾವುದನ್ನು ತಂದು ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ಬಿಕಾಸ್ ಅವ್ರ ಕಾಂಟ್ಯಾಕ್ಟಲ್ಲೇ ಇರಲಿಲ್ಲ. ಅವತ್ತಿನ ದಿವಸ ಡ್ಯೂ ಟು ಸಮ್ ಪ್ರೋಗ್ರಾಮ್, ಯಾವುದೋ ಒಂದು ಪ್ರೋಗ್ರಾಮು, ಒಂದು ಪ್ರೋಗ್ರಾಮ್ ಯಾವುದೋ ಇರುತ್ತೆ, ಎಲ್ಲೋ ಒಂದು ಲಂಚ್ಗೇನೋ ಕರೆದಿರ್ತಾರೆ, ಯಾವುದೋ ಒಂದು ರೆಸ್ಟೋರೆಂಟಲ್ಲಿ. ಕಾಮನ್ ಆಗಿ ನನ್ನನ್ನು ಕರೆದಿರ್ತಾರೆ, ಅವ್ರನ್ನೂ ಕರೆದಿರ್ತಾರೆ ಅಂತಾರಲ್ಲ, ಆ ಥರ ಕಾಮನ್ ಆಗಿ ಒಂದು ಟೀಮ್ನ ಕರೆದಿರ್ತಾರೆ, ಯಾರ್ಯಾರೆಲ್ಲ ಅವ್ರದ್ದೊಂದು ಕಾಮನ್ ಸರ್ಕಲ್ ಅಲ್ಲಿ ಕರೆದಿರ್ತಾರೆ. ಸೊ ಹಂಗಾಗಿ ಅವತ್ತಿನ ದಿವಸ ಒಂದು ಸಮ್ ಕಾಲ್ಸ್ಗಳು, ಕಾನ್ವರ್ಸೇಷನ್ಸ್ ಆಗಿದೆ. ಅದನ್ನ ಯಾವ ಥರ ಎಣೆ ಆಗ್ತಾರೆ ಅಂದರೆ, ಇದೇ ಇಂಟೆನ್ಷನ್ಸ್ಗೋಸ್ಕರ ಅಷ್ಟು ಫೋನಲ್ಲಿ ಮಾತಾಡಿದ್ದಾರೆ ಅಂತ. ಸೊ ಇದೆಲ್ಲ ಬಹಳ ಅದನ್ನ ಹೇಳಕ್ ಹೋದ್ರೆ ಇದೆಲ್ಲ ಟ್ರಯಲಲ್ಲಿ ಖಂಡಿತ ಬರುತ್ತೆ. ನಾವು ಖಂಡಿತ ಟ್ರಯಲ್ ಅಂದರೆ ಕೇಸ್ ನಡಿಬೇಕಾದ್ರೆ ಖಂಡಿತ ಇದ್ರ ಬಗ್ಗೆ ಎಲ್ಲ ಕೋರ್ಟ್ ಗಮನಕ್ಕೆ ತಂದೇ ತರ್ತೀವಿ. ಖಂಡಿತ ಈ ಕೇಸು ಒಂದಲ್ಲ ಒಂದು ದಿವಸ ಪವಿತ್ರ ನಿರಪರಾಧಿ, ಇದರಲ್ಲಿ ಪವಿತ್ರದ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಖಂಡಿತ ಬರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.